ಮತ್ತು ಇವತ್ತು ನೋಡಿ, ಇವತ್ತು 1990s ಅವರು 4 ಭಾಷೆಯಲ್ಲಿ ಮಾಡ್ತಾರೆ. ಈ ತರ ಮಾಡಬೇಕು. ನಮ್ಮ ಎಲ್ಲಾ ನಿರ್ದೇಶಕರು ಒಂದು ಭಾಷೆಯಲ್ಲಿ ಇವತ್ತು ಸೀಮಿತಗೊಳಿಸಿದ್ರೆ ಅವ್ರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಭಾಷೆಗಳಲ್ಲೂ ಮಾಡಿ ಆ ತರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಎಲ್ಲ ಭಾಷೆಗಳಿಗೂ ತಲುಪುವಂತ ಒಂದು ಕಥೆಯನ್ನು ಆಯ್ಕೆ ಮಾಡಿ ಒಂದು ಸಿನಿಮಾ ಮಾಡಿದಾಗ ಅವ್ರ ವ್ಯಾಪಾರ ಆಗ್ಲಿ, ಪ್ರೇಕ್ಷಕರಾಗ್ಲಿ ಮತ್ತು ಒಂದು ಪ್ರಾಫಿಟ್ ಆಗ್ಲಿ ಬರುತ್ತೆ. ಯಾಕೆಂತಂದ್ರೆ ಇಟ್ಸ್ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ಇಟ್ಸ್ ಎಕನಾಮಿಕ್. ಕ್ರಿಯಾಶೈಲಿ ಮಾಧ್ಯಮ ಇರ್ಬೋದು, ಆದ್ರೆ ಯಾರಿಗೂ ದುಡ್ಡು ಕಳ್ಕೊಳ್ಳೋದು ಇಷ್ಟ ಇಲ್ಲ. ನಮ್ಮಪ್ಪ ಯಾವತ್ತು ಹೇಳೋರು, ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ, ಏನೇ ಕೆಲಸ ಮಾಡಿದ್ರೆ ದುಡ್ಡು ಕಳ್ಕೊಬೇಡ. ಅದಕ್ಕೆ ಒಂದು ಸಿನಿಮಾ ಮಾಡಿದ್ರು ಅಷ್ಟೇ, ಒಂದು ಕ್ರಿಯೇಟಿವ್ ಇದ್ರೂ ಕೂಡ ಒಂದು ದುಡ್ಡು ಕಳ್ಕೊಳ್ಳೋಂತ ಒಂದು ಕೆಲಸ ಮಾಡಬಾರ್ದು. ಇದಕ್ಕೆ ಈ ತರ ಒಳ್ಳೆ 1990s 4 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರ, 5 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರ, ಅದೇ ತರ ಸಬ್ಜೆಕ್ಟ್ ಇದೆ ಅಂತ ಅನ್ಕೊಂಡಿದೀನಿ. 1990 ಸಿನಿಮಾಕ್ಕೆ ಒಳ್ಳೆಯದಾಗಲಿ. 1990s ಹೆಸರು ಕೇಳ್ತಾ ಇದ್ದ ಹಾಗೆ ಒಂದು ರೀತಿಯ ಸವಿನೆನಪು, ಒಂದು ರೀತಿಯ ನಾಸ್ಟಾಲ್ಜಿಯಾ. ಹೆಸರನ್ನ ಕೇಳ್ತಾ ಇದ್ದ ಹಾಗೆ ನಾವು ನಮ್ಮ 1990ರ ದಶಕಕ್ಕೆ ಹೋಗಿ ಅಲ್ಲಿ ನಾವು ಕಂಡಂತ ನೋವು ನಲಿವುಗಳು ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಣ ಮುಂದೆ ನೆನಪುಗಳ ಮೆರವಣಿಗೆ ಬರುತ್ತೆ. ಅಂತಹ ಮೆರವಣಿಗೆ ಬರೋದಕ್ಕೆ ಕಾರಣವಾದಂತ ಈ ಅದ್ಭುತ ಅರ್ಥಪೂರ್ಣ ಶೀರ್ಷಿಕೆಯನ್ನ ನೀಡಿದಂತ ನಂದಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಹಳ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ ಈ ಚಿತ್ರದ ಬಗ್ಗೆ. ಸುಂದರವಾದ ಪರಿಸರ, ಹಳ್ಳಿಯ ವಾತಾವರಣ, ಯುವ ಜನತೆಯ ನವಿರು ಪ್ರೇಮ ಕಥೆ, ಒಳ್ಳೆಯ ಹಾಡುಗಳು, ಅದ್ಭುತ ಛಾಯಾಚಿತ್ರಣ, ಆ ಕೆಂಚಿರುವೆಗಳ ಸಾಲನ್ನ ಬೆಳಕಿನ ಹಿನ್ನೆಲೆಯಲ್ಲಿ ನೋಡಿದಿರಿ. ಆ ಮಳೆಯ ದೃಶ್ಯಗಳಂತೂ ರೋಚಕವಾಗಿವೆ, ನವಿರಾಗಿವೆ, ಅರ್ಥಪೂರ್ಣವಾಗಿಯೂ ಇರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಆದರೆ ಯಾಕೋ ಗೊತ್ತಿಲ್ಲ, ಇಷ್ಟು ನವಿರಾಗಿರುವ ಪ್ರೇಮ ಕಥೆಯಲ್ಲಿ ಕೊನೆಯಲ್ಲಿ ಬರುವ ಹಿಂಸೆ, ಹೊಡೆದಾಟ, ಬಡೆದಾಟ, ಮೇಲುಕೋಟೆಯ ಹೊರಾಂಗಣದಲ್ಲಿ ಹಾಕಿದಂತ ಶಿವನ ಆ ಅದ್ಭುತವಾದ ಸೆಟ್, ಚಿತ್ರೀಕರಣ, ಸಂಗೀತ, ಹೇಗೆ ಇದು ಕಥೆಗೆ ಪೂರಕವಾಗಿದೆ ಚಿತ್ರವನ್ನು ನೋಡಿದಾಗಲೇ ನಮಗೆ ಅದು ಗೊತ್ತಾಗುತ್ತೆ. ಕಥೆ ಚೆನ್ನಾಗಿರಬಹುದು ಅನ್ನೋ ನಿರೀಕ್ಷೆ ನಮ್ಮದು. ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದ ಕಥೆಯನ್ನು ಕೊಟ್ಟಿರಬಹುದು ಎನ್ನುವ ಒಂದು ನಿರೀಕ್ಷೆಯನ್ನ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅಭಿನಯ ಅದ್ಭುತವಾಗಿದೆ. ಉಡುಪುಗಳು, ಹೊರಾಂಗಣ ಚಿತ್ರೀಕರಣ, ಸಂಗೀತ, ಛಾಯಾಗ್ರಹಣ ಮಾತನಾಡುವ ಹಾಗೆ ಇಲ್ಲ. ಎಲ್ಲ ಪಾತ್ರಧಾರಿಗಳ ಅಭಿನಯದ ಬಗ್ಗೆ ಮಾತನಾಡುವುದಕ್ಕೆ ಇದು ಸಕಾಲವಲ್ಲ. ಅತ್ಯುತ್ತಮವಾದ ಅಭಿನಯವನ್ನ ಅವರಿಂದ ತೆಗೆಸಿರ್ತಾರೆ ನಂದಕುಮಾರ್ ಅನ್ನೋ ಭರವಸೆ ನಮ್ಮದು. ನೋಡಿದ್ರೆ ಯಾರೋ ಒಬ್ರು ಕಪಲ್ಸ್ ಅಲ್ಲಿ ಸ್ವಲ್ಪ ದೂರದಲ್ಲಿ ನೋಡ್ತಾ ಇದ್ರ ಸಾಂಗ್ ಖುಷಿಯಾಗೋಯ್ತು ಸರ್. ಸೊ ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಕ್ಚುಲಿ ನಡೆದಿದ್ದು. ಒಂದು 12 years ಆಗಿ ಕಂಪೋಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಒಂದು ಆಡಿಯನ್ಸ್ ಕಡೆಯಿಂದ ಯಾರೋ ಒಬ್ರು ನಮ್ಮ ಸಾಂಗ್ ಹಿಂಗ್ ನೋಡ್ತಾ ಇದಾರೆ, ಕೇಳ್ತಾ ಇದಾರೆ ಅನ್ನೋದು ಅದು ಒಂಥರ ಡಿಫ್ರೆಂಟ್ ಫೀಲಿಂಗ್ಸ್ ಸರ್. ಅದಕ್ಕೆ ಪದನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಫೈನಲಿ February 28th ನಮ್ಮ ಸಿನಿಮಾ ರಿಲೀಸ್. ಸಾಂಗ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ.